ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪಾಲಕ್ ಸೊಪ್ಪು ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಒಂದು ಇದ್ದರೆ ಸಾಕು, ದಿಢೀರಂತ ಈ ಕಿಚಡಿ ಮಾಡ್ಕೋಬೋದು. ಬೇರೆ ಎಲ್ಲ ಬಾತು ಪಲಾವು ತಿಂದು ಬೇಜಾರಾಗಿದ್ದರೆ ಇದನ್ನೊಮ್ಮೆ ಮಾಡ್ಕೊಂಡು ತಿಂದು ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಹಿತನೂ ಆಗಿರುತ್ತೆ ದೇಹಕ್ಕೆ. ರಾತ್ರಿ ಮಾಡ್ಕೊಂಡು ತಿಂದು ಅಂದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ತೊಳೆದು ಅದನ್ನು ಒಣಗಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿಟ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಒಂದು ಕುಕ್ಕರ್ಗೆ ನಾನು 1 ಕಪ್ ರೈಸು, ಆಮೇಲೆ ಅರ್ಧ ಕಪ್ ತೊಗರಿಬೇಳೆ ತೊಗೊತಾ ಇದ್ದೀನಿ. ತೊಗರಿಬೇಳೆನಾದರೂ ತೊಗೋಬೋದು, ಇನ್ನೊಂದು ಕೆಂಪು ತೊಗರಿಬೇಳೆ ಅಂತ ಸಿಗುತ್ತೆ, ಅದನ್ನಾದರೂ ತೊಗೋಬೋದು ನೀವು. ಇಲ್ಲಿ ನಾನು 1 ಕಪ್ ಅಕ್ಕಿಗೆ ಅರ್ಧ ಕಪ್ ತೊಗರಿಬೇಳೆ, ಆಮೇಲೆ 1/4 ಕಪ್ಪು ಮೂಂಗ್ ದಾಲ್ ತೊಗೊಂಡಿದ್ದೀನಿ, ಯೆಲ್ಲೋ ಮೂಂಗ್ ದಾಲ್. ನೀವು ಇನ್ನು ಬೇಳೆಗಳು ಬೇಕಂದರೆ ಸೇರಿಸ್ಕೋಬೋದು. ನಾನಿಲ್ಲ ಅಷ್ಟೇ, ಇದು 3 ಸೇರಿಸಿಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೀರಿ. 3 ಸಲ 4 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಇಲ್ಲಿ ನಾನು 4 ಕಪ್ ನೀರು ಇಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಕಿಚಡಿ ಅಂದರೆ ಒಂದು ಸ್ವಲ್ಪ ಮೆತ್ತಗಿರಬೇಕಲ್ವ, ಅದಕ್ಕೆ 4 ಕಪ್ ನೀರು ಹಾಕಿದ್ದೀನಿ. ಅದಕ್ಕೆ ಒಂಚೂರು ಅರಿಶಿನ ಹಾಕಿಬಿಟ್ಟು ಉಪ್ಪು ಹಾಕ್ಕೋಬೋದು. ನಾನಿಲ್ಲಿ ಉಪ್ಪು ಹಾಕಲ್ಲ ಅನ್ನಕ್ಕೆ, ಹಿಂಗಾಗಿ ನಾನು ಉಪ್ಪು ಹಾಕಿಲ್ಲ ಇಲ್ಲಿ. ಹಾಕಿ ಅದನ್ನು 1 ಇಲ್ಲ 2 ಸಿಟಿ ಮಾಡಬೇಕು. ಆಮೇಲೆ ಮಿಕ್ಸಿ ಜಾರ್ಗೆ ಪಾಲಕ್, ಆಮೇಲೆ ಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಇಟ್ಕೋಬೇಕು ಅದನ್ನು. ಆಮೇಲೆ ಇಲ್ಲಿ ಅನ್ನ ರೆಡಿಯಾಗಿರುತ್ತೆ, ಎಲ್ಲ ದಾಲ್ ಮತ್ತು ರೈಸ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ಸೈಡಿಗೆ ಇಟ್ಕೊಂಡ್ಬಿಟ್ಟು ಇಲ್ಲಿ ನಾನು ಪೆಪ್ಪರ್ ಕಾರ್ನ, ಮೆಣಸನ್ನು ಚೆನ್ನಾಗಿ ಅರೆದು ತೊಗೊತಾ ಇದ್ದೀನಿ. ಇಲ್ಲ ನೀವು ಪೆಪ್ಪರ್ ಪೌಡ್ರ್ ಸಿಗುತ್ತಲ್ವ, ಅದನ್ನು ಸಹ ಹಾಕ್ಬೋದು. ನಾನಿಲ್ಲಿ ಅದನ್ನು ಪೆಪ್ಪರ್ ಕಾರ್ನ ಅರೆದ್ಬಿಟ್ಟು ತೊಗೊತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿ, ಎಣ್ಣೆ ಬೇಕಂದ್ರೆ ಹಾಕ್ಬೋದು, ತುಪ್ಪ ಹಾಕ್ಬೋದು. ಅದಕ್ಕೆ ಜೀರಿಗೆ, ದಾಲ್ಚಿನ್ನಿ, ಆಮೇಲೆ ಪಲಾವ್ ಎಲೆ ಹಾಕಬೇಕು. ಆಮೇಲೆ ಅದೇನು ಅರೆದಿಟ್ಕೊಂಡಿರ್ತೀವಲ್ವ ಪೆಪ್ಪರ್ ಕಾರ್ನ್ ಪೌಡ್ರ್, ಅದನ್ನು ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಬಾಡಿಸಿ, ಆಮೇಲೆ ಇಲ್ಲಿ ಆನಿಯನ್ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕಬೇಕು. ಅದನ್ನೊಂದು ಸ್ವಲ್ಪ ಬಾಡಿಸ್ಬಿಟ್ಟು ಅರಿಶಿನ ಮತ್ತು ಡ್ರೈ ಚಿಲ್ಲಿ, ಆಮೇಲೆ ಕೊರಿಯಂಡರ್ ಪೌಡರ್, ಇದನ್ನಿಷ್ಟು ಹಾಕಿ ಚೆನ್ನಾಗಿ ಹಸಿ ವಾಸನೆ ಆಗೋ ತನಕ ಅದು ಸ್ವಲ್ಪ ಮಾಡಬೇಕು, ಫ್ರೈ ಮಾಡಬೇಕು. ಮಾಡಿದ್ಮೇಲೆ ಇಲ್ಲಿ ಪಾಲಕ್ ಸೊಪ್ಪನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ವ, ಪಾಲಕ್ ಸೊಪ್ಪು ಅದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ರುಚಿಗೆ ಬೇಕಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಇಲ್ಲೇ ಅನ್ನ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಲಕ್ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ನಿಮಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ, ಎಷ್ಟು ಕಿಚಡಿಗೆ ಎಷ್ಟು ಬೇಕೋ ಅಷ್ಟು ಹಾಟ್ ವಾಟರ್ ಹಾಕ್ಕೊಳ್ಳಿ. ತಣ್ಣೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ, ಗಂಟಾಗಿಬಿಡುತ್ತೆ. ಸೊ ಇಲ್ಲಿ ಹಾಟ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಸ್ಬೇಕು. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೋಡಿ, ಈಗ ಕರೆಕ್ಟಾಗಿದೆ ಅದು. ಲಾಸ್ಟಿಗೆ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀರಿ ಅಂತಂದಾಗ ಮಾತ್ರ ನೀವು ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ತೆಗೆದಿಟ್ಬಿಡ್ಬೇಕು ಅದನ್ನು. ಆಮೇಲೆ ಇಲ್ಲಿ ನಾನು ಈರುಳ್ಳಿಗೆ ಒಂಚೂರು ಉಪ್ಪು, ಖಾರ ಪುಡಿ, ನಿಂಬೆಹಣ್ಣು ಹಾಕಿ ತೆಗೆದಿಟ್ಕೊತಾ ಇದ್ದೀನಿ ಟೇಸ್ಟಿಗೆ ಅಷ್ಟೇ. ಉದ್ದುದ್ದು ರೌಂಡ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಪಾಲಕ್ ಕಿಚಡಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿದೆ, ಸವಿಯಲು ಸಿದ್ಧ. ಎಂಜಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.